ಹಾಯ್ ಅಮ್ಮ. ಹಾಯ್. ಏನಿದು ಕೈಯಲ್ಲಿ? ಲೆಮನ್ ಗ್ರಾಸ್ ಇದು. ವಾವ್, ನಂಗಂತೂ ಇದ್ರ ಜ್ಯೂಸ್ ತುಂಬಾನೇ ಇಷ್ಟ ಅಮ್ಮ. ಇವತ್ತೇನು ಇದ್ರದೇ ಜ್ಯೂಸ್ ಮಾಡ್ತಾ ಇದ್ದೀರಾ? ಇದು ಕನ್ನಡದಲ್ಲಿ ಮಜ್ಜಿಗೆ ಹುಲ್ಲು ಅಂತಾರೆ. ಹೌದಾ? ಫ್ಲೇವರ್ ಎಲ್ಲ ನಿಂಬೆಹಣ್ಣಿಂದ. ನಮ್ಮ ಮನೆಯಲ್ಲಿ ಈ ಲೆಮನ್ ಗ್ರಾಸ್ ಜ್ಯೂಸ್ ವಾರದಲ್ಲಿ ಒಂದು 2-3 ಸಲ ಆದ್ರೂ ನಮ್ಗೆ ಮಾಡಿ ಕೊಡ್ತಾ ಇರ್ತಾರೆ. ಇದು ತುಂಬಾನೇ ಒಳ್ಳೇದು. ಇದು ಯಾಕೆ ಅಂತ ಯಾವ್ದಕ್ಕೆಲ್ಲ ಒಳ್ಳೇದಂತ ಹೇಳಿದ್ರೆ, ಒಂದು ನಿಮ್ಗೆ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಇನ್ನೊಂದು ಹೇಳೋದಾದ್ರೆ ಇದು ಜ್ಯೂಸ್ ಕುಡಿಯೋದ್ರಿಂದ ಹೀಟ್ ತುಂಬಾನೇ ಕಡಿಮೆ ಆಗುತ್ತೆ. ಹಾಗೆ ಇದ್ರ ಜೊತೆ ಅವರು ಇವತ್ತು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡ್ಕೊಳ್ತಾರೆ. ಅದು ಕೂಡ ಅದನ್ನು ಇದ್ರ ಜೊತೆ ನಾವು ಆಡ್ ಮಾಡಿ ಕುಡಿಯೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಎಲ್ಲ ಇರೋದು ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ಯಾವ ತರ ಮಾಡೋದಂತೇಳಿ ಇವತ್ತು ನಿಮ್ಗೆ ತೋರಿಸಿ ಕೊಡ್ತಾರೆ. ಸೊ ಬನ್ನಿ, ಫಸ್ಟಿಗೆ ಹೆಂಗೆ ಇದನ್ನು ತೊಳೆದ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡೋದು ಹಿಂಗೆ. ಓಕೆ, ತುಂಬಾ ಸಿಂಪಲ್ ಅಲ್ಲ ಇದ್ರ ಜ್ಯೂಸ್ ಮಾಡೋದು? ತುಂಬಾ ಸಿಂಪಲ್, ಚಿಕ್ಕ ಮಕ್ಕಳು ಬೇಕಾದ್ರೂ ಮಾಡ್ಬೋದು. ಓಕೆ, ಇದಕ್ಕೆ ನೀರ್ ಹಾಕೋದು. ಇದು ಯಾಕೆ? ಇದನ್ನ ನೀರ್ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಹೌದಾ, ಕುದಿಸ್ಬೇಕಾ? ಚೆನ್ನಾಗಿ ಚೆನ್ನಾಗಿ ಕುದಿ ಬರ್ಬೇಕು ಎಲ್ಲ. ಓಕೆ, ಕುದ್ದು ಅದ್ರದ್ದು ಎಲ್ಲ ಫ್ಲೇವರ್ ಎಲ್ಲ ನೀರಿಗೆ ಹೋಗ್ಬೇಕು. ಹೌದಾ? ಇದು ಎಷ್ಟು ನಿಮಿಷ ಕುದಿಬೇಕು? ಅದು ಪೂರ್ತಿ ಕುದಿಬೇಕು, ಗೊತ್ತಾಗುತ್ತಲ್ಲ, ಬಬಲ್ ಬರುತ್ತೆ. ಓಕೆ, ಫುಲ್ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಬೇಕು, ಒಂದು 5 ನಿಮಿಷ ಕುದಿಬೇಕು. ಚೆನ್ನಾಗಿ ಅದ್ರಲ್ಲೇ ಕುದಿಲಿ. ಅದು ಕುದಿದ್ಮೇಲೆ ಆದ್ಮೇಲೆ ಇದನ್ನ ಆರಿಸ್ಬೇಕು, ಕೋಲ್ಡ್ ಮಾಡ್ಬೇಕು. ಓಕೆ, ಆರಕ್ಕೆಲ್ಲ ಬಿಟ್ಬಿಡ್ಬೇಕು. ಓಕೆ, ಫಿಲ್ಟರ್ ಮಾಡೋದು. ಫ್ರೆಂಡ್ಸ್, ನಾನು ಹೇಳಿದೆ ಅಲ್ವಾ, ಇದ್ರ ಜೊತೆ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ತಾರೆ. ಇದೇ ಇಂಗ್ರೀಡಿಯೆಂಟ್ಸ್, ಇದು ಕಾಮ್ ಕಸ್ತೂರಿ. ಈ ಸೀಡ್ಸ್ ಅನ್ನು ಇದ್ರ ಜೊತೆ ಹಾಕಿ ಕುಡಿಯೋದ್ರಿಂದ ಇದು ದೇಹಕ್ಕಂತೂ ತುಂಬಾನೇ ಒಳ್ಳೇದು. ಹಾಗೆ ನಮ್ಗೆ ಈ ಬೇಸಿಗೆಗೆ ತಂಪಾದ ಪಾನೀಯ ಕೂಡ ರೆಡಿ ಆಗುತ್ತೆ. ಒಂದು ಹೆಲ್ತ್ ಬೆನಿಫಿಟ್ಸ್ ಹೇಳೋದಾದ್ರೆ, ಇದ್ರ ಜೊತೆ ನಾವು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಅಲ್ಲ, ಸಕ್ಕರೆ ಬೇಡ, ಅದರ ಬದಲಿಗೆ ಇಲ್ಲಿ ಜೇನುತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಜೇನುತುಪ್ಪ, ಈ ಸಬ್ಜಾ ಸೀಡ್ಸ್, ಹಾಗೆ ಈ ಲೆಮನ್ ಗ್ರಾಸ್ ನಾವು ಕುದಿಸಿ ಆರಿರೋದು, ಇದನ್ನು ಯೂಸ್ ಮಾಡ್ಕೊಂಡು ಇವತ್ತಿನ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾರೆ. ನೋಡ್ಕೊಂಡು ಬರೋಣ. ಮೊದ್ಲಿಗೆ ಇದನ್ನ ಏನ್ ಮಾಡ್ತಾ ಇದೀರಮ್ಮ? ಇದು ಆರಿಸಿದ್ಮೇಲೆ ಫಿಲ್ಟರ್ ಮಾಡ್ಬೇಕಿದೆಲ್ಲ. ಓಕೆ, ಆಮೇಲೆ ಇದೆಲ್ಲಾನು ಮಿಕ್ಸ್ ಮಾಡೋದಕ್ಕೆಲ್ಲ. ಈ ತಂಪಾದ ಪಾನೀಯ ರೆಡಿ ಮಾಡೋದಕ್ಕೆ ಎಷ್ಟು ಸಿಂಪಲ್ ಆದ ರೆಸಿಪಿನ ಕೊಟ್ರು ನೋಡಿ. ಹಾಗೆ ಇದಕ್ಕೆ ನೋಡಿ ಜೇನುತುಪ್ಪ ಕೂಡ ಹಾಕೊಂಡು, ಇದ್ರ ಜೊತೆ ನಿಂಬು ರಸ ಏನಾದ್ರೂ ಯೂಸ್ ಮಾಡ್ಕೋಬಹುದಾ? ಇಲ್ಲ, ಅದೇ ಲೆಮನ್ ಗ್ರಾಸ್ ಅದೇನೇ ಇದೆಯಲ್ಲ. ಲೆಮನ್ ಗ್ರಾಸ್ ಇದೆಯಲ್ಲ, ಸಾಕು. ಅದೇ ಫ್ಲೇವರ್, ನಿಂಬೆಹಣ್ಣು ಫ್ಲೇವರ್ ಬರುತ್ತೆ. ಹೌದಾ? ಇಷ್ಟೇ ಅಲ್ವಾ? ಇಷ್ಟೇ, ರೆಡಿ ಇದೆ ಈಗ. ಇವತ್ತಿನ ಈ ಜ್ಯೂಸ್ ರೆಡಿ ಆಯ್ತು. ಕೇವಲ ನಮ್ಗೆ 2 ನಿಮಿಷ ಸಾಕು ಇದು ಮಾಡ್ಲಿಕ್ಕೆ. ಇದೀಗ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ ಸಮರ್ಥ್ ನೋಡಿ ಹೇಳ್ತಾನೆ. ಸಮರ್ಥ್, ಇಲ್ಲಿ ಬಾ. ಸಮರ್ಥ್, ಹೇಗಿದೆ ಟೇಸ್ಟ್? ಸೂಪರ್ ಉಂಟಾ? ಕುಡ್ದಿದೀಯಾ ಇದ್ರ ಜ್ಯೂಸ್ ಯಾವತ್ತಾದ್ರೂ? ಇಲ್ಲಲ್ಲ, ಇನ್ನು ಊರಿಗೆ ಹೋದ್ಮೇಲೆ ಡೈಲಿ ಇದು ಒಂದು ವಾರದಲ್ಲಿ 3 ಸಲ ಆದ್ರೂ ಕುಡಿ, ತುಂಬಾ ಒಳ್ಳೇದು. ಆಯ್ತಾ? ಅಲ್ಲಿ ತುಂಬಾ ಬೇಸಿಗೆ ಅಲ್ವಾ ಮಂಗಳೂರಲ್ಲಿ. ನಂಗೆ ಗಿಡನೂ ಇಲ್ಲಿದೆ, ಹೋಗ್ತಾ ತಗೊಂಡೋಗು ಮಂಗಳೂರಿಗೆ, ಅಲ್ಲಿ ಗಿಡ ಹಾಕು, ಚೆನ್ನಾಗಿ ಬರುತ್ತೆ. ಓಕೆನಾ? ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ. ಹೌದಾ? ಸ್ವೀಟ್ ಎಲ್ಲ ಲೈಟ್ ಆಗಿ ತುಂಬಾ ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು ಅಮ್ಮ.
ನಾನು